ಡಿಜಿಟಲ್ ಅರೆಸ್ಟ್ ವಂಚನೆಗೆ ಬೆಂಗಳೂರೇ ಹೆಡ್ ಆಫೀಸ್ ಆಗ್ತಾ ಇದೆಯಾ? ಡಿಜಿಟಲ್ ಅರೆಸ್ಟ್ ವಂಚನೆಗೆ ಬೆಂಗಳೂರೇ ರಾಜಧಾನಿಯ ಸಿಲಿಕಾನ್ ಸಿಟಿಯಲ್ಲಿ ಬಯಲಾಯಿತು ಆಘಾತಕಾರಿ ಪ್ರಕರಣ. ಬೆಂಗಳೂರಿನಲ್ಲೇ ನಡೀತಾ ಇದೆ ಸೈಬರ್ ವಂಚನೆಗೆ ತರಬೇತಿ. ಇಷ್ಟು ದಿನ ವಿದೇಶದಿಂದ ಸೈಬರ್ ವಂಚನೆಗಳು ಮಾಡ್ತಾ ಇದ್ರು. ಈಗ ವಿಶ್ವದಾದ್ಯಂತ ವಂಚನೆ ಮಾಡೋದಕ್ಕೆ ಬೆಂಗಳೂರಲ್ಲೇ ಟ್ರೈನಿಂಗ್ ಕೊಡ್ತಾರೆ. ಲಕ್ಷಾಂತರ ಜನರ ಡೇಟಾ ಸಂಗ್ರಹಿಸಿ ಮಹಾ ವಂಚನೆ ಮಾಡ್ತಾರೆ. ನಾವು ಮುಂಬೈ ಪೊಲೀಸರು ಅಂತ ಕರೆ ಮಾಡುತ್ತೆ ಈ ಗ್ಯಾಂಗ್. ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಜನರಲ್ಲಿ ಭಯ ಹುಟ್ಟಿಸಿ ಅವರ ಅಕೌಂಟ್ಗಳಲ್ಲಿರೋ ದುಡ್ಡನ್ನ ಬೇರೆ ಬೇರೆ ಖಾತೆಗಳಿಗೆ ಹಾಕಿಸಿಕೊಂಡು ಗುಳುಂ ಮಾಡ್ತಾರೆ. ಒಂದು ಅಂದಾಜಿನ ಪ್ರಕಾರ ಈ ಡಿಜಿಟಲ್ ಅರೆಸ್ಟ್ ನಿಂದಾಗಿ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಗಳನ್ನ ಜನರು ಕಳೆದುಕೊಂಡಿದ್ದಾರೆ. ತಮ್ಮ ಖಾತೆಯಲ್ಲಿ ಇರುವ ಹಣವನ್ನ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ಮಾಡಿಸ್ಕೊಳ್ತಾರೆ. ಇಲ್ಲದೇ ಇದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೆದರಿಸ್ತಾರೆ. ಈ ಎಲ್ಲ ವಂಚನೆಗೂ ಕೂಡ ತರಬೇತಿ ಸಿಗ್ತಾ ಇರೋದು ಬೆಂಗಳೂರಿನಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಬಯಲಾಗ್ತಾ ಇದೆ ಆಘಾತಕಾರಿ ಪ್ರಕರಣ. ಸೈಬರ್ ವಂಚಕರಿಗೆ ಬೆಂಗಳೂರು ಟ್ರೈನಿಂಗ್ ಅಡ್ಡವಾಗಿ ಹೋಯ್ತಾ? ಇಷ್ಟು ದಿನ ವಿದೇಶದಿಂದ ಈ ವಂಚನೆಗಳು ನಡೀತಾ ಇದ್ವು. ಈಗ ಬೆಂಗಳೂರಿನಲ್ಲೇ ಅವರ ತರಬೇತಿ ಕೇಂದ್ರಗಳನ್ನ ಓಪನ್ ಮಾಡಿಕೊಳ್ತಾ ಇದ್ದಾರೆ. ಸೈಬರ್ ವಂಚಕರಿಗೆ ಬೆಂಗಳೂರು ಟ್ರೈನಿಂಗ್ ಅಡ್ಡ ಆಗಿದೆಯಾ? HSR ಲೇಔಟ್ನಲ್ಲಿ ರಾಜಾರೋಷವಾಗಿ ಸೈಬರ್ ವಂಚನೆ, ಅದಕ್ಕೆ ಟ್ರೈನಿಂಗ್. ಸೈಬರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಸೈಬರ್ ವಂಚನೆ ತರಬೇತಿ ಕೊಡಲಾಗ್ತಿತ್ತು. ಕಾಲ್ ಸೆಂಟರ್ ರೀತಿ ಒಂದು ಸೆಟಪ್ ಮಾಡಿಕೊಂಡಿರ್ತಾರೆ. ಟ್ರೈನಿಂಗ್ ಸ್ಥಳಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ದೌಡಾಯಿಸಿದ್ದಾರೆ ಸೀಮಂತ್ ಕುಮಾರ್. ಕಾಲ್ ಸೆಂಟರ್ ರೀತಿ ಒಂದು ಸೆಟಪ್ ಮಾಡ್ಕೊಂಡಿರ್ತಾರೆ. 2 ಫ್ಲೋರ್ಗಳಲ್ಲಿ ಕಾಲ್ ಸೆಂಟರ್ಗಳನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ತನಿಖೆಗೆ ತಂಡ ರಚನೆ ಮಾಡಲಾಗಿದೆ. ಪೂರ್ವ ವಲಯ ಜಂಟಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ತನಿಖೆಯಿಂದ ಈ ಜಾಲದಲ್ಲಿ ಇನ್ನಷ್ಟು ಮಾಹಿತಿ ಹೊರಬರಬೇಕಾಗಿದೆ ಅಂತ ಸೀಮಂತ್ ಕುಮಾರ್ ಸಿಂಗ್ ಹೇಳ್ತಾರೆ. ನಕಲಿ ಡೇಟಾಗಳನ್ನ ರೂಪಿಸಿ ನಕಲಿ ಆಫೀಸರ್ಗಳ ಮುಖವಾಡ ತೊಟ್ಟು, ಅಸಲಿ ಆಫೀಸರ್ಗಳ ಮುಖವಾಡವನ್ನ ತೊಟ್ಟ ಈ ನಕಲಿ ಗ್ಯಾಂಗ್ ಏನ್ ಮಾಡುತ್ತೆ, ಜನರಲ್ಲಿ ಭಯ ಹುಟ್ಟಿಸುತ್ತೆ. ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ, ನಾವು ನಿಮ್ಮ ವಿರುದ್ಧ ಭಯೋತ್ಪಾದಕ ಅಥವಾ ಡ್ರಗ್ ಮಾಫಿಯಾ ಇಂತಹ ಪ್ರಕರಣಗಳು ಕೇಳಿ ಬಂದಿವೆ, ಅದಕ್ಕೆ ನಿಮ್ಮ ಮೊಬೈಲ್ ಬಳಕೆಯಾಗಿದೆ, ಮೊಬೈಲ್ ನಂಬರ್ ಬಳಕೆಯಾಗಿದೆ, ಆಧಾರ್ ಕಾರ್ಡ್ ಬಳಕೆಯಾಗಿದೆ, ಪ್ಯಾನ್ ಕಾರ್ಡ್ ಬಳಕೆಯಾಗಿದೆ, ಇದರಿಂದ ನಿಮ್ಮನ್ನ ಮುಂಬೈಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ, ನಿಮ್ಮ ಕುಟುಂಬಸ್ಥರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೆದರಿಸಿ ಅವರ ಅಕೌಂಟ್ಗಳಲ್ಲಿರೋ ಲಕ್ಷಾಂತರ ರೂಪಾಯಿ ತಿಂದು ತೇಗುತ್ತಾರೆ. ಇತ್ತೀಚಿನ ದಿನಗಳಲ್ಲಿ 20 ದಿನದ ಹಿಂದೆ ದೆಹಲಿಯ ಒಬ್ಬ ಬ್ಯಾಂಕ್ ರಿಟೈರ್ಡ್ ಉದ್ಯಮಿಯ ಅಕೌಂಟ್ನಿಂದ, ಉದ್ಯೋಗಿ ಅಕೌಂಟ್ನಿಂದ 20 ಕೋಟಿ ರೂಪಾಯಿಗಳನ್ನ ಎಗರಿಸಿದ್ರು. ರಾಜ್ಯದಲ್ಲೂ ಕೂಡ ಹಲವು ಘಟಾನುಘಟಿಗಳ ಅಕೌಂಟ್ಗಳಿಗೆ ಕನ್ನ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಇದೆಲ್ಲದಕ್ಕೂ ಈಗ ಬೆಂಗಳೂರನ್ನ ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡಿದ್ದಾರೆ ಇವರು. 2 ಫ್ಲೋರ್ಗಳ ಬಿಲ್ಡಿಂಗು. ಇಲ್ಲಿ ಕಾಲ್ ಸೆಂಟರ್ ನೀವು ನೋಡ್ತಾ ಇದ್ರಿ, ಕಾಲ್ ಸೆಂಟರ್ದು ಎಲ್ಲ ಸೆಟಪ್ ಇದೆ. ಬಟ್ ಕಾಲ್ ಸೆಂಟರ್ ವಾಸ್ ಬೀಂಗ್ ನಾಟ್ ಯೂಸ್ಡ್ ಫಾರ್ ದಿ ಪರ್ಪಸ್ ಫಾರ್ ವಿಚ್ ಕಾಲ್ ಸೆಂಟರ್ಸ್ ಆರ್ ದಟ್. ಒಂದು ಬೇರೆ ಪರ್ಪಸ್ಗೆ ಮಾಡ್ತಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದಕ್ಕೆ ನಾವು 16 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಕಡೆಯಿಂದ ಕೆಲವು ಮಾಹಿತೀಸ್ ಬರ್ತಾಯಿದೆ ಮತ್ತು ಅವ್ರದ್ದು ಫೋನ್, ಕಂಪ್ಯೂಟರ್ಸ್ ಎಲ್ಲ ಸೀಸ್ ಆಗಿದೆ. ಅದರದ್ದು ನಮ್ಮ ಟೆಕ್ನಿಕಲ್ ಟೀಮ್ ಅವರು ಇನ್ವೆಸ್ಟಿಗೇಟ್ ಮಾಡಿ ಮುಂದೆ ಕೇಸ್ಗೆ ಮುಂದೆ ತಗೊಂಡು, ಇಲ್ಲಿದು ವಿಕ್ಟಮ್ಸ್ ಬೇರೆ ದೇಶದಲ್ಲಿ ಇರ್ಬೋದು ಅಂತ ನಮಗೆ ಸಂಶಯ ಬರ್ತಾಯಿದೆ, ವಿಕ್ಟಮ್ಸ್. ಸೊ ಇದು ಒಂದು ಸ್ವಲ್ಪ ವಿಕ್ಟಮ್ಸ್ ಕಡೆಯಿಂದ ಕಂಪ್ಲೇಂಟ್ ಬಂದರೆ ಅದನ್ನು ನೋಡ್ಬೋದು. ಪ್ಲಸ್ ಇಲ್ಲಿ ಅವ್ರದ್ದು ವ್ಯವಹಾರ ಏನು ಮಾಡ್ತಾಯಿದ್ರು ಅವರು ಅದನ್ನು ಚೆಕ್ ಮಾಡ್ತಾಯಿದ್ರು. ಇಲ್ಲಿ ಕಾಲ್ ಸೆಂಟರ್ ನೀವು ನೋಡ್ತಾ ಇದ್ರಿ, ಕಾಲ್ ಸೆಂಟರ್ದು ಎಲ್ಲ ಸೆಟಪ್ ಇದೆ. ಬಟ್ ಕಾಲ್ ಸೆಂಟರ್ ವಾಸ್ ಬೀಂಗ್ ನಾಟ್ ಯೂಸ್ಡ್ ಫಾರ್ ದಿ ಪರ್ಪಸ್ ಫಾರ್ ವಿಚ್ ಕಾಲ್ ಸೆಂಟರ್ಸ್ ಆರ್ ದಟ್. ಒಂದು ಬೇರೆ ಪರ್ಪಸ್ಗೆ ಮಾಡ್ತಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.